ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ, ಇವತ್ತು ಬೆಳಗ್ಗೆಯಿಂದ ಸಂಕ್ರಾಂತಿ ಹಬ್ಬಕ್ಕೆ ಅದು ಮಾಡು ಇದು ಮಾಡು ಸ್ವೀಟ್ ಮಾಡು ಪೊಂಗಲ್ ಮಾಡು ಅಂತ ಬೆಳಗ್ಗೆಯಿಂದ ಇದೇ ಮಾಡಿದಾಗಿದೆ. ಇನ್ನು ಸಾಯಂಕಾಲ ಮತ್ತೆ ಸ್ವೀಟ್ ತಿನ್ನೋಕ್ಕಾಗಲ್ಲ ಅಂಥೇಳಿ ಹಾಗೇ ಸ್ವಲ್ಪ ವೈಟ್ ಗಿರೇಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ರುಬ್ಬಂಥ ಮಸಾಲೆ ಎಲ್ಲ ಹುರಿದು ಸ್ವಲ್ಪ ಸೈಡ್ಗೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಪಲಾವ್ ಮಸಾಲ ಜೊತೆಗೆ ಈರುಳ್ಳಿನ ಸೇರಿಸಿ ಹಾಗೇ ಸ್ವಲ್ಪ ಫ್ರೈ ಮಾಡೋಣ. ನೋಡಿ, ಇವಾಗ ಹುರಿದಿಟ್ಟಿರೋಂಥ ಮಸಾಲೆ ಎಲ್ಲನೇ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಹುರಿದಿರೋದು ಚಕ್ಕೆ, ಲವಂಗ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ಹುರಿದಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಗೋಡಂಬಿ, ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸಿ ಅದನ್ನು ಪೇಸ್ಟ್ ಮಾಡಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕಿದಂಥ ಮಸಾಲೆ ಜೊತೆಗೆ ನಾನು ರುಬ್ಬಿದಂಥ ಖಾರನ ಸೇರಿಸಿ ಹಾಗೇ ಮಿಕ್ಸ್ ಮಾಡಿ ಇದಕ್ಕೆ ಬಿಸಿ ನೀರು ಸೇರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ಬಿಸಿನೀರು ಜೊತೆಗೆ ಉಪ್ಪು, ತೊಳೆದಿಟ್ಟಿರೋಂಥ ಅಕ್ಕಿ ಇದೆಲ್ಲ ಸೇರಿಸಿ ಹಾಗೇ ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ ಹಾಕೋಣ. ನಮಗೇನಾದರೂ ಅರ್ಜೆಂಟ್ ಇದ್ದರೆ ಬೇಗ ಆಗಬೇಕು, ಈ ಸಾಂಬಾರೆಲ್ಲ ಮಾಡೋದು ಲೇಟ್ ಆಗುತ್ತೆ ಅಂದರೆ ಖಂಡಿತ ಈ ಥರ ಒಂದು ಸಲ ವೈಟ್ ಗಿರೇಸ್ನ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿದೆ. ಇದಕ್ಕೆ ಕಾಳುಗೊಜ್ಜು ಅಥವಾ ಸಾಗು ಮಾಡಿದರೆ ತುಂಬಾ ಚೆನ್ನಾಗಿರೋದು. ನಾನೇನು ಮಾಡಲಿಲ್ಲ, ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿದ್ದೀವಿ ಅಂಥೇಳಿ ಹಾಗೇ ಸ್ವಲ್ಪ ವೈಟ್ ಗಿರೇಸ್ ಮಾಡಿ ಇದಕ್ಕೆ ವಡೆ ಮಾಡಿಕೊಟ್ಟೆ. ಇದೆಲ್ಲ ತಿಂದಾಯಿತು. ಸಾಯಂಕಾಲ ನನ್ನ ಮಗಳು ಫ್ರೆಂಡು ಎಳ್ಬಿರೋದಕ್ಕೆ ಅಂತ ಮನೆಗೆ ಬಂದರು. ಫುಲ್ಲು ತೋರಿಸಿದ್ರೆ ನನ್ನ ಮಗ ಮೊದಲಾಗಿದ್ರೆ ನಾನು ಹೋಗಿದ್ದೀನಿ. ಈಗ ಇದೇ ಥರ ತಾನೇ ಇರೋದು. ಕಲ್ಲರ್ ಇತ್ತು ನೀವು ಸೇವ್ ಹಂಗೆ ಕಲಿಸ್ತಾರೆ. ಗುರುವಾರದ್ದು ಶುಕ್ರವಾರದ್ದು 2 ದಿನದ ವೀಡಿಯೋನು ಕೂಡ ಒಟ್ಟಿಗೆ ಹಾಕ್ತಾಯಿದ್ದೀನಿ. ನಾವು ನಾನ್ ವೆಜ್ ತಿನ್ನೋರಲ್ವ, ಹಾಗಾಗಿ ತುಡುಕು ನಾವು ಕೂಡ ಮಾಡ್ತಾಯಿದ್ದೀವಿ. ಶುಕ್ರವಾರ ನಾನು ಕೂಡ ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನೇನು ಬೇಕು ಅಂತ ಇಲ್ಲೇ ಒಂದು ಸಲ ನೋಡ್ಕೊಬನ್ನಿ. ಇಷ್ಟು ನಾನು ಮಸಾಲೆನ ಇವಾಗ ಪೇಸ್ಟ್ ಮಾಡ್ತಾಯಿದ್ದೀನಿ. ಇದು ಖಾರ ಮಸಾಲೆ. ಇಷ್ಟನ್ನು ಕೂಡ ಖಾರ ರೆಡಿ ಮಾಡ್ಕೊಳ್ಳೋಣ. ಬೇರೆ ಮೊಟ್ಟೆ ಟೇಸ್ಟ್ ಬರಲ್ಲ, ಅದರಲ್ಲೇ ಇರುತ್ತಲ್ಲ, ಆ ಮೊಟ್ಟೆ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೆಲ್ಲ ಸಂಕ್ರಾಂತಿ ಹಬ್ಬ, ಗೆಣಸು, ಕಡಲೆಕಾಯಿ, ಅವರೆಕಾಯಿ ತಿಂದಾಯ್ತು. ಇವತ್ತು ತುಡುಕೆ ಮಟನ್ ತಗೊಬನ್ನಿ ಅಂತ ಹೇಳಿದೆ. ಮಟನ್ ಸಿಕ್ಕಲ್ಲ ಅಂದ್ರು. ಸರಿ, ಮೊಟ್ಟೆ ಕೋಳಿ ತಗೊಬನ್ನಿ, ಮೊಟ್ಟೆ ಕೋಳಿ ಸಾಂಬಾರು ಮಾಡೋಣ ಅಂದ್ರೆ ನಮ್ಮ ಮನೆಯವ್ರು ಮೊಟ್ಟೆ ಕೋಳಿ ತಂದರೆ ಅದ್ರೊಳಗಡೆ ಇರೋ ಮೊಟ್ಟೆನೇ ಹಾಕ್ಸ್ಕೊಬಂದಿಲ್ಲ. ಕೇಳಿದ್ರೆ ಅಲ್ಲಿ ಇರ್ಲಿಲ್ಲ ಅಂತಾರೆ. ಇವರೇ ನೋಡ್ಲಿಲ್ವೇನೋ, ಹೊರಗಡೆ ನಿಂತ್ಕೊಂಡು ಬರೀ ಮೊಟ್ಟೆ ಕೋಳಿ ಕಟ್ ಮಾಡ್ಕೊಡಿ ಅಂತ ಹೇಳೋರೆ. ತೂಕ ಹಾಕ್ಸ್ಬಿಟ್ಟು ಹೊರಗಡೆ ಬಂದಾರ, ಅವ್ರು ಕಟ್ ಮಾಡಿಕೊಟ್ಟಾರೆ, ಮೊಟ್ಟೆನೇ ಕೊಟ್ಟಿಲ್ಲ. ಹಂಗೆ ಹಾಕಿ ಮಾಡ್ತಾ ಇದ್ದೀವಿ. ಮೊಟ್ಟೆ ಇದೆ, ಟೇಸ್ಟ್ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ನಮ್ಮನೆಯವರು ಚಿಕನ್ ಸಾಂಬಾರು ತಿನ್ನೋದಿಲ್ಲ. ಅವರು ಏನಿದ್ರು ಬಿರಿಯಾನಿ, ಕಬಾಬು, ಚಾಪ್ಸು ಇಷ್ಟು ಮಾತ್ರ ತಿಂತಾರೆ. ಅದು ತಿಂತಿರಲಿಲ್ಲ. ಡಾಕ್ಟ್ರು ತಿನ್ನಲೇಬೇಕು ಅಂತ ಹೇಳಿದ್ರು, ಹಂಗಾಗಿ ಅಷ್ಟನ್ನು ಮಾತ್ರ ತಿಂತಾರೆ. ಇವತ್ತು ನಾವು ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂಥೇಳಿ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ, ಸಾಂಬಾರಿಗೆ ಇಲ್ಲಿ ನಾನು ಎಣ್ಣೆ ಕಾದ ನಂತರ ಸ್ವಲ್ಪ ಈರುಳ್ಳಿ, ಚಿಕನು, ಅಡುಗೆ ಅರಿಶಿನ ಪುಡಿ, ಉಪ್ಪು ಇಷ್ಟನ್ನು ಸೇರಿಸಿ ಆಗಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದೆ. ನಾನು ಈರುಳ್ಳಿ ಮಸಾಲೆ ತೋರಿಸಿದ್ನಲ್ಲ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿ ಮಸಾಲೆ ಚೆನ್ನಾಗಿ ಚಿಕನ್ಗೆ ಸೆಟ್ ಆಗಿದೆ. ಇದು ಸ್ವಲ್ಪನೂ ನೀರಿರಬಾರ್ದು, ಹಸಿ ವಾಸನೆ ಇರಬಾರ್ದು, ಆ ಥರ ಹುರ್ಕೋಣ. ಇವಾಗ ಚೆನ್ನಾಗಿ ಹುರಿದು ಡ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ನೀರು ಸೇರಿಸ್ತಾ ಇದ್ದೀನಿ. ಇದು ನೀರು ಸೇರಿಸಾದ್ಮೇಲೆ ಒಂದು ಕುಕ್ಕರ್ ಕ್ಯಾಪ್ ಹಾಕಿ 3 ಕೂಗಿಸ್ಕೊಳ್ಳೋಣ. ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ. ಹಂಗಾಗಿ ನಾವು ಈರುಳ್ಳಿ ಮಸಾಲೆ ಜೊತೆಗೆ ಬಿಸಿ ನೀರನ್ನ ಹಾಕಿ ಕುಕ್ಕರ್ ಕ್ಯಾಪ್ ಹಾಕಿ 3 ಕೂಗಿಸಿದ್ರೆ ಅದು ಟೇಸ್ಟ್. ನಿಮ್ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ, ನಮ್ಮ ಕಡೆ ಇದನ್ನು ಅರಿಶಿನ ಈರುಳ್ಳಿ ನೀರು ಅಂತಾರೆ. ಕುಕ್ಕರ್ ಕ್ಯಾಪ್ ತೆಗೆದ್ಮೇಲೆ ಆ ಅರಿಶಿನ ಈರುಳ್ಳಿ ನೀರನ್ನ ತಗೊಂಡು ಆ ರೈಸ್ಗೆ ಹಾಕಿ ಚಿಕ್ಕ ಮಕ್ಕಳಿಗೆ ತಿನ್ನಿಸಿ. ಅನ್ನ ತಿನ್ನದೇ ಇರೋ ಮಕ್ಕಳು ಕೂಡ ಅನ್ನ ತಿಂತಾರೆ. ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪನೂ ಖಾರ ಇರಲ್ಲ. ನೋಡಿ, ಇವಾಗ
ನಾನು ಕೂಡ ನನ್ನ ಮಗಳಿಗೆ ಅರಿಶಿನ ಈರುಳ್ಳಿ ಮಸಾಲೆ ಮಟನ್ ಎತ್ಕೊತಾ ಇದ್ದೀನಿ. ಇದಾದ ನಂತರ ನಾನು ರುಬ್ಬಿಟ್ಟಿರೋಂಥ ಖಾರ ಮಸಾಲೆನೂ ಕೂಡ ಹಾಕ್ತೆ. ಸಾಂಬಾರು ಟೋಟಲ್ ರೆಡಿ ಆಯಿತು. ನಾನು ಖಾರ ಹಾಕೋದನ್ನು ತೋರಿಸಿಲ್ಲ, ಮಿಸ್ ಆಗಿದೆ, ಸಾರಿ. ಬನ್ನಿ ಮೊಟ್ಟೆ ಕೋಳಿ ಸಾಂಬಾರು ಮುದ್ದೆ ರೆಡಿಯಾಗಿದೆ. ಊಟ ಮಾಡೋಣ. ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಕೂಡ ಥ್ಯಾಂಕ್ ಯು.